ಡೆವಿಲ್ 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 ಎಲ್ಲೆಲ್ಲೂ ಸಹ ಡೆವಿಲ್ ಖದರ್ ಅಬ್ಬರ ನಡೀತಾ ಇದೆ. ಸದ್ಯಕ್ಕೆ ಡೆವಿಲ್ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ದರ್ಶನ್ ಅವರು. ಜೊತೆಗೆ ಇಂಡಸ್ಟ್ರಿನಲ್ಲೂ ಸಹ ಒಂದು ತೂಕ ಇರುವಂತಹ ವ್ಯಕ್ತಿ. ಜೊತೆಗೆ ಆ ಒಂದು ಲೆಜೆಂಡ್ರಿ ಏನಿದೆ ಅದನ್ನ ಈಗಲೂ ಸಹ ಬಿಲ್ಡ್ ಮಾಡಿಕೊಂಡು ಫ್ಯಾನ್ ಫಾಲೋವರ್ಸ್ನ ಹೆಚ್ಚಿನ ಮಟ್ಟದಲ್ಲಿ ಅವರು ಕಾಪಾಡ್ಕೊಂಡು ಬಂದಿರುವಂಥದ್ದು. ಎಲ್ಲೇ ಇದ್ರೂ ಸಹ ಎಷ್ಟೇ ದೂರದ ಇದ್ರೂ ಸಹ ಅಭಿಮಾನಿಗಳಿಗೆ ಹತ್ತಿರವಾಗಿರುವಂತಹ ಸೆಲೆಬ್ರಿಟಿ ದರ್ಶನ್ ಅವರು. ಆದರೆ ಇವತ್ತು ಅವರ ಸಂಕಷ್ಟದಲ್ಲಿ ಇರುವಂತದ್ದು ಡೆವಿಲ್ ಸಿನಿಮಾ ರಿಲೀಸ್ ಇರಬಹುದು, ಎಲ್ಲ ಪ್ರಚಾರ ಇರಬಹುದು, ಅವರ ಅಭಿಮಾನಿಗಳೇ ಖುದ್ದು ಸ್ವತಃ ತಮ್ಮದೇ ಫ್ಯಾಮಿಲಿನಲ್ಲಿರುವಂತಹ ಒಬ್ಬ ವ್ಯಕ್ತಿ ಸಂಕಷ್ಟದಲ್ಲಿದ್ದಾರೆ. ಹೀಗಾಗಿ ನಾವು ಸಹಾಯ ಮಾಡಬೇಕನ್ನೋ ಮನೋಭಾವದಿಂದ ಅವರೆಲ್ಲರೂ ಸೆಲ್ಫ್ ಇಂಟ್ರೆಸ್ಟ್ ತೆಗೆದುಕೊಂಡಿರುವಂಥದ್ದು. ಆದ್ರೆ ಇವತ್ತು ನನ್ನೊಟ್ಟಿಗೆ ಇರುವಂತದ್ದು ದರ್ಶನ್ ಅವರ ಆಪ್ತರು ಆಗಿರುವಂತಹ ಉತ್ತಮ್ ಅವರು. ಅವ್ರ ಬಗ್ಗೆ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾವುದೇ ವ್ಯಕ್ತಿ ಇರಬಹುದು, ದರ್ಶನ್ ಅವ್ರಿಗೆ ಹತ್ತಿರವಾಗಿರ್ಬೇಕು ಅಂತ ಹೇಳಿದ್ರೆ ಅವರು ಫಸ್ಟ್ ಇವ್ರನ್ನ ಮೆಚ್ಕೋಬೇಕು. ಸೊ ಉತ್ತಮ್ ಅವರು ಸಹ ದರ್ಶನ್ ಅವರು ಮೆಚ್ಕೊಂಡಿರುವಂತದ್ದು. ಇವರ ಪರಿಚಯ ಅವ್ರಿಗೆ ಹೇಗಾಯ್ತು ಅನ್ನುವಂಥದ್ದನ್ನ ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಉತ್ತಮ್ ಅವರೇ, ಮೊದಲನೇದಾಗಿ ವೆಲ್ಕಮ್ ನಿಮಗೆ. ಥ್ಯಾಂಕ್ ಯು. ಸೊ ದರ್ಶನ್ ಅಂತ ಹೇಳಿದೆ ನಾನು, ನಿಮಗೆ ಏನ್ ನೆನಪಾಗುತ್ತೆ ದರ್ಶನ್ ಅಂದಿದ ತಕ್ಷಣ? ದರ್ಶನ್ ಸರ್ ಅಂದ್ರೆ ಅದೇ, ಅವರೆಲ್ಲಾನು ಫ್ರೆಂಡ್ಲಿ ನೋಡೋದು, ಆಮೇಲೆ ಅವ್ರ ಒಳ್ಳೆ ಗುಣಗಳು, ಆಮೇಲೆ ಅವ್ರ ಸಹಾಯ ಮಾಡೋದು. ಇನ್ನೇನು ಹೇಳಿ, ದರ್ಶನ್ ಸರ್ ಅಂದ್ರೆ ತುಂಬಾ ಇದೆ ಹೇಳಕ್ಕೆ. ಫಸ್ಟ್ ನೀವು ಮೀಟ್ ಆಗಿದ್ದು ಯಾವಾಗ, ಎಷ್ಟು ವರ್ಷಗಳ ಪರಿಚಯ? ನಾನು ದರ್ಶನ್ ಸರ್ನ ಮೀಟ್ ಮಾಡಿದ್ದು 2018 ದರ್ಶನ್ ಸರ್ಗೆ ಅವ್ರಿಗೆ ಸ್ವಲ್ಪ ಇಂಜುರಿ ಆಗಿರುತ್ತೆ. ಅದಕ್ಕೆ ಮಸಲ್ ರಿಲ್ಯಾಕ್ಸ್ ಮಾಡ್ಸೋಕ್ಕೆ ಅವ್ರಿಗೆ ಡೀಪ್ ಟಿಶ್ಯೂ ಮಸಾಜ್ ಮಾಡಿಸ್ಬೇಕಾಗಿರುತ್ತೆ. ಅವಾಗ ನನ್ನ ಫ್ರೆಂಡ್ ಹೇಮಂತ್ ಅಂತ, ಅವರ ಪರ್ಸ್ನಲ್ ಟ್ರೈನರ್. ಸೊ ಅವನು ನನಗೆ ಹೇಳ್ತಾನೆ, ನಾನು ಥೆರಪಿಸ್ಟ್ನ ಕರ್ಕೊಂಡು ದರ್ಶನ್ ಸರ್ ಮನೆಗೆ ಹೋಗ್ತೀನಿ. ಆಮೇಲೆ ಅದು ಫಸ್ಟ್ ಭೇಟಿಯಾಗಿದ್ದು ದರ್ಶನ್ ಸರ್ದು. ಈಗ ಒಂದು ವ್ಯಕ್ತಿನ ಮೀಟ್ ಆಗೋಕ್ಕೂ ಮೊದಲು ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರಲ್ವಾ? ಸೊ ಫಸ್ಟ್ ಇಂಪ್ರೆಷನ್ ದರ್ಶನ್ ಅವ್ರನ್ನ ನೀವು ನೋಡಿದಾಗ ಏನಿತ್ತು? ಅದೇ ನಾ ಹೇಳ್ದಂಗೆ, ದರ್ಶನ್ ಸರ್ನ ಫಸ್ಟ್ ಟೈಮ್ ನಾನು ಮೀಟ್ ಮಾಡಿದ್ದು ಅವ್ರಿಗೆ ಡೀಪ್ ಟಿಶ್ಯೂ ಮಸಾಜ್ ಬೇಕಾಗಿರುತ್ತೆ. ಸೊ ಅದಕ್ಕೆ ನಾನು ಥೆರಪಿಸ್ಟ್ ಕರ್ಕೊಂಡು ಹೋಗ್ತೀನಿ. ಸೊ ಸರ್ ಆಗಲೇ ವರ್ಕೌಟ್ ಮಾಡಿ ಟಯರ್ಡ್ ಆಗಿರ್ತಾರೆ. ಸೊ ಅವಾಗ ನಾನೇನು ಮಾತಾಡ್ಸೋಕ್ಕಾಗಿಲ್ಲ. ಅದ್ರ ನೆಕ್ಸ್ಟ್ ಟೈಮು ದರ್ಶನ್ ಸರ್ರು ಮನೆಗೆ ಕರೆದು ಅವಾಗ ಮೀಟ್ ಮಾಡಿದ್ದು. ಅವ್ರು ಫಸ್ಟ್ ಟೈಮ್ ಮೀಟ್ ಮಾಡಿದಾಗಲೇ ತೀರಾ ಫ್ರೆಂಡ್ಲಿಯಾಗಿ ಮಾತಾಡ್ಸಿದ್ರು. ಅವ್ರು ಫಸ್ಟ್ ಟೈಮ್ ಮಾತಾಡ್ಸೋದೆ ನೀವು ಒಳ್ಳೆ ಅವ್ರ ಮನೆ ಹುಡುಗನ ಥರನೇ ಅನಿಸುತ್ತೆ, ಅಷ್ಟು ಕ್ಲೋಸಾಗಿ ಮಾತಾಡಿಸ್ತಾರೆ ದರ್ಶನ್ ಸರ್. ಸೊ ಅದೇ ನನಗೆ ತುಂಬ ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ಅವ್ರ ಸರ್ಕಲ್ ಒಳಗೆ ಸೇರೋದೇ ತುಂಬ, ಏನು ಹೇಳೋದು, ಅದೊಂಥರ ಒಂದು ಟಫ್ ಟಾಸ್ಕ್ ಅಂದ್ಕೊಳ್ಳಿ. ಇವಾಗಿರೋ ಟೈಮ್ಗಂತೂ ಅವ್ರು ತುಂಬ ಚೂಸಿ ಆಗಿದ್ದಾರೆ. ಅದರಲ್ಲಿ ನಿಮ್ಮನ್ನು ಅವ್ರ ಸರ್ಕಲಲ್ಲಿ ಬಿಡ್ಕೋತಾರೆ ಅಂದ್ರೆ ನಿಮ್ಮ ಪುಣ್ಯ. ಸೊ ನಾನು ವೆರಿ ಫಸ್ಟ್ ಟೈಮೇ ಅಷ್ಟು ಒಳ್ಳೆ ಗೆಸ್ಚರ್ ಕೊಟ್ಟು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಸೊ ಅದು ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ಒಬ್ಬ ಸೆಲೆಬ್ರಿಟಿ ಅಷ್ಟು ಮಾತಾಡ್ತಾರೆ, ಅಷ್ಟು ಕ್ಲೋಸಾಗಿ ಮಾತಾಡಿಸ್ತಾರೆ. ತುಂಬ ಕೈಂಡ್ ಹಾರ್ಟೆಡ್ ಪರ್ಸನ್, ತುಂಬ ಕೈಂಡ್ ಹಾರ್ಟೆಡ್. ಈಗ ಒಂದು ವಿಚಾರ ನೀವು ಹೇಳ್ತಿದ್ರಿ, ತುಂಬಾ ಆಟಿಟ್ಯೂಡ್ ಅನ್ಕೋತಾರೆ, ಆರೋಗ್ಯಂಟ್ ಅನ್ಕೋತಾರೆ, ಬಟ್ ಆ ರೀತಿ ವ್ಯಕ್ತಿ ಅಲ್ಲವೇ ಅಲ್ಲ ಅಂತ. ಇಲ್ಲವೇ ಇಲ್ಲ. ಯಾಕೆ ಅಂದರೆ ಅವ್ರು ಎಷ್ಟೇ ಟಯರ್ಡ್ ಆಗಿರಲಿ ಬಂದಿರೋರನ್ನ ಮಾತಾಡ್ಸೇ ಹೋಗೋದು. ಜೊತೆಗೆ ಹೊರಗಡೆ ಅವ್ರ ಸೆಲೆಬ್ರಿಟೀಸ್ ಕಾಯ್ತಿದ್ರೆ ಬಂದು ಅವ್ರನ್ನೆಲ್ಲ ಮಾತಾಡಿಸಿ, ತುಂಬ ಎಲ್ಲಾದರೂ ತೀರಾ ಎಮರ್ಜೆನ್ಸಿ ಇಲ್ಲ, ಶೂಟಿಂಗ್ ಇದೆ ಅಂದರೆ ಹೊರಟು ಬಿಡ್ತಿದ್ರು. ಇಲ್ಲಾಂದ್ರೆ ಬಂದಿರೋ ಪ್ರತಿಯೊಬ್ಬ ಸೆಲೆಬ್ರಿಟಿಗೂ ನಿಂತು ಮಾತಾಡಿಸಿ, ಅವ್ರೇನಾದರೂ ಗಾಡಿಗೆ ಸೈನ್ ಬೇಕು, ಇಲ್ಲಾಂದ್ರೆ ಹೊಸ ಗಾಡಿ, ನಿಮಗೆ ಗೊತ್ತಿರಬೇಕು, ಆಟೋ ತೊಗೊಂಡ್ರೆ ಬರ್ತಾರೆ ಸಿಗ್ನೇಚರ್ ಬೇಕು ಅಂತ, ಬೈಕ್ಸು ವೆಹಿಕಲ್ಸ್ ಏನು ಪರ್ಚೇಸ್ ಮಾಡೋದು ದರ್ಶನ್ ಸರ್ ಸೈನ್ ಬೇಕು ಅಂತ ಬರ್ತಾರೆ. ಅವ್ರಿಗೆಲ್ಲರಿಗೂ ಅವ್ರನ್ನೆಲ್ಲರನ್ನೂ ಮಾತಾಡಿಸಿ, ಅವ್ರದ್ದೇನಿದೆ ಅದನ್ನೆಲ್ಲ ಮಾತಾಡಿ, ಅವ್ರ ಗಾಡಿಗಳಿಗೆ ಆಟೋಗ್ರಾಫ್ ಬೇಕು ಅಂದರೆ, ಇಲ್ಲಾಂದ್ರೆ ಅವ್ರು ಎಲ್ಲಾದರೂ ಕೇಳಿದ ಕಡೆ ಆಟೋಗ್ರಾಫ್ ಬೇಕು ಅಂದರೆ ಕೊಟ್ಬಿಟ್ಟೆ ಕಳಿಸ್ತಿದ್ದೆ ದರ್ಶನ್ ಸರ್. ಸೊ ಅಷ್ಟು ಒಳ್ಳೆ ಮನುಷ್ಯ. ಈಗ 2018ರಿಂದ ಅವರ ಪರಿಚಯ ಆಯಿತು ನಿಮಗೆ. ಸೊ ಕೊನೆಯದಾಗಿ ಯಾವಾಗ ಭೇಟಿ ಮಾಡಿದ್ರಿ, ಏನು ಹೇಳಿದ್ರು, ಏನೇನು ಮಾತುಕತೆ ಆಯಿತು? ಸರ್ನ ನಾನು ಲಾಸ್ಟ್ ಟೈಮ್ ಭೇಟಿಯಾಗಿದ್ದು ಬಂದು June 7th. ನನ್ನ ಮಗನ ಬರ್ಡೇ June 4th ಇರುತ್ತೆ. ಸೊ ಸರ್ದು ಶೂಟಿಂಗ್ ಇರುತ್ತೆ. ಸೊ June 7th ಅವ್ರ ಮನೆಗೆ ಕರೆದು ನನ್ನ ಮಗಂದು ಬರ್ಡೇ ಕೇಕ್ ಕಟ್ ಮಾಡಿಸಿ, ಅವನಿಗೆ ಸ್ವೀಟ್ ತಿನ್ನಿಸಿ, ಆಶೀರ್ವಾದ ಮಾಡಿ ಮಾತಾಡ್ಸಿದ್ದು. ಅದೇ ಲಾಸ್ಟ್ ಮೂಮೆಂಟು. ಆವಾಗ ಸರ್ ಮಾತಾಡಿದಂದ್ರೆ ಆಗಲೂ ಅಷ್ಟೇ, ಅವ್ರ ಮಗನ ಬಗ್ಗೆ, ನನ್ನ ಮಗನ ಬಗ್ಗೆ, ಅಂದರೆ ಅವ್ರು ಇರೋ ಬಿಸಿ ಶೆಡ್ಯೂಲಲ್ಲಿ ಅವ್ರ ಮಗ ಹೆಂಗೆ ಬೆಳೆದೆ ಅಂತಲೇ ಗೊತ್ತಾಗಲಿಲ್ಲ. ನನ್ನ ಮಗನ ಬೆಳವಣಿಗೆನೇ ನೋಡಿಲ್ಲ ಅಂತ ಹೇಳ್ತಿದ್ರು. ಯಾಕೆಂದರೆ ನನ್ನ ಮಗ ತುಂಬ ನಾಟಿ ಇದ್ದ, ಅವನ್ನ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ. ಕೇಳಿದ್ರು ಹೆಂಗಿದ್ದಾನೆ, ಗಲಾಟೆನ ಮಾಡ್ತಾನ, ತೀಟೆನ ಅಂತ. ಸೊ ಅದನ್ನು ಹೇಳ್ತಿದ್ದ, ಹ್ಞೂ ಸರ್, ಇಲ್ಲ ಅವ್ನು ಹಿಡಿಯೋಕ್ಕೆ ಆಗಲ್ಲ, ತುಂಬ ಓಡಾಡ್ತಾನೆ, ಕಂಟ್ರೋಲ್ ಮಾಡೋದೇ ಕಷ್ಟ. ಅವಾಗ ಹೇಳ್ತಿದ್ರು, ಇವಾಗೆಲ್ಲ ನಿಮ್ಮ ಜವಾಬ್ದಾರಿ ಇರೋದು ಅವನಿಗೆ 11-12 ಇಯರ್ಸ್ ಆಗುತ್ತಲ್ಲ, ಹೈಸ್ಕೂಲ್ ಹೋಗ್ತಾನಲ್ಲ, ಅವಾಗ ಆ್ಯಕ್ಚುಲಿ ನಿಮ್ಮ ಜವಾಬ್ದಾರಿ ಸ್ಟಾರ್ಟ್ ಆಗೋದು. ಸೊ ಅವಾಗ ಈಗ ಹಬ್ಬ ಅಂದರೆ ಗೇಟ್ ಒಳಗಡೆ ಇರ್ತಾನೆ, ಇಲ್ಲಷ್ಟೇ ನೋಡಬೇಕಾಗುತ್ತೆ.
ಅವನು ಹೊರಗಡೆ ಹೋದ್ಮೇಲೆ, ಈಗ ಹೈಸ್ಕೂಲ್ ಅನ್ನೋದು ಹೋದ್ಮೇಲೆ ಅವ್ನು ಯಾರ್ಯಾರು ಸಹವಾಸ ಮಾಡ್ತಾನೆ, ಅವ್ನು ಏನೇನು ಅಭ್ಯಾಸ ಮಾಡ್ಕೋತಾನೆ, ಅವಾಗ ಆ್ಯಕ್ಚುಲಿ ನಿಮ್ಮ ಜವಾಬ್ದಾರಿ ಸ್ಟಾರ್ಟ್ ಆಗೋದು. ಇವಾಗ ಏನೂ ಇಲ್ಲ, ಇದೇನು ನಿಮ್ಮ ಕೆಲಸನೇ ಅಲ್ಲ, ಇದು ನಿಮ್ಮ ಜವಾಬ್ದಾರಿ ಸ್ಟಾರ್ಟ್ ಆಗೋದೇ ಅವ್ನು ಹೈಸ್ಕೂಲ್ ಮೆಟ್ಲತ್ತದ ಮೇಲೆ ಅಂತ ಹೇಳಿದ್ರು. ಇದೇ ಲಾಸ್ಟ್ ಡಿಸ್ಕಷನ್. ಸೊ June 7th ವಾಸ್ ದ ಲಾಸ್ಟ್ ಮೀಟ್. June 7th, 2024. June 7th, 2024 ವಾಸ್ ದ ಲಾಸ್ಟ್ ಮೀಟ್. ಅಂದ್ರೆ ಈಗ ನೀವು ಕೂಡ ಫಿಟ್ನೆಸ್ ಬಗ್ಗೆ ಹೆಚ್ಚು ಗಮನ ವಹಿಸೋದ್ರಿಂದ, ಟ್ರೈನರ್ ಆಗಿರೋದ್ರಿಂದ, ದರ್ಶನ್ ಅವರು ಒಂದು ಫಿಟ್ನೆಸ್ ಬಗ್ಗೆ ನೀವೊಂದು ಹೇಳೋದಾದ್ರೆ ಏನ್ ಹೇಳ್ತೀರಾ? ದರ್ಶನ್ ಸರ್ ಫಿಟ್ನೆಸ್ ಡೆಡಿಕೇಶನ್ ನಮಗೂ ಇಲ್ಲ ಆ್ಯಕ್ಚುಲಿ. ಯಾಕೆಂದ್ರೆ ಅವ್ರು ಒಂಚೂರು ವೆಯ್ಟ್ ಗೇನ್ ಆಯಿತು ಅಂದ್ರೆ ಅವ್ರು ಆಗಲೇ ಅವ್ರು ಸೆಲ್ಫ್ ಮಾನಿಟರ್ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ. ಒಂಚೂರು ತಿನ್ನೋಕ್ಕೂ ಮುಂಚೆನೇ ಯೋಚನೆ ಮಾಡ್ತಾರೆ, ತಿಂದರೆ ಏನಾಗುತ್ತೆ, ನಂದು ವೆಯ್ಟ್ ಗೇನ್ ಏನಾಗುತ್ತೆ, ಎಷ್ಟಾಗುತ್ತೆ. ಯಾಕೆಂದರೆ ಅವರು ಸ್ಕ್ರೀನ್ ಮೇಲೆ ಅವ್ರ ಪ್ರೆಸೆನ್ಸು ಅವ್ರಿಗೆ ತುಂಬ ಯೋಚನೆ ಮಾಡ್ತಾರೆ. ಯಾಕೆಂದರೆ ಅವರು, ನೀವು ಆಗಲೇ ತುಂಬ ಇಂಟರ್ವ್ಯೂ ನೋಡಿರಬೇಕು, ಅವ್ರು ಹೇಳಿರೋದು, ಜನ ನನಗೆ ದುಡ್ಡು ಕೊಟ್ಟು ಬಂದು ಥಿಯೇಟರ್ಸಿಗೆ ಬರ್ತಾರೆ, ನನ್ನನ್ನು ನೋಡೋಕ್ಕೆ ಅಂತ ಬರ್ತಾರೆ. ಸೊ ನಾನು ಅಷ್ಟೇ ಡೆಡಿಕೇಟೆಡಾಗಿ ಅವ್ರನ್ನ ನಾನು ಪ್ರೆಸೆಂಟ್ ಮಾಡ್ಕೋಬೇಕು ಸ್ಕ್ರೀನ್ ಮೇಲೆ. ಸೊ ಅವ್ರು ಏನು ನಿಮಗೆ ಇಂಟರ್ವ್ಯೂಸಲ್ಲಿ ಹೇಳ್ತಾರೆ, ಈ ಸ್ಟ್ಯಾಂಡ್ಸ್ ಫಾರ್ ಇಸ್ ವರ್ಡ್ಸ್. ಸೊ ಅಷ್ಟು ಡೆಡಿಕೇಟಿವ್ ಆಗಿ ವರ್ಕೌಟ್ ಆಗಲಿ ಡಯಟ್ ಆಗಲಿ ಅವ್ರದ್ದಿರುತ್ತೆ. ಯಾವತ್ತಾದ್ರೂ ನಿಮಗೆ ದರ್ಶನ್ ಅವರ ಏನಾದ್ರೂ ಒಂದು ವಿಚಾರ ಕೇಳಿ ಬಹಳ ಬೇಜಾರಾಗಿ ಮಾತುಕತೆ ಆಗಿದೆಯಾ? ಮಾತುಕತೆ ಅಂದರೆ ಯಾರ ಜೊತೆ? ನಿಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು, ನಿಮ್ಮ ಕುಟುಂಬದ ಜೊತೆ. ಕುಟುಂಬದ ಜೊತೆ ಅಂದರೆ ಇವಾಗ ಆಗಿರೋದು ಅಷ್ಟೇ. ಇದೊಂದು ತುಂಬ ಬೇಜಾರು. ಆಗಬಾರ್ದಿತ್ತು ಸರ್ ಇನ್ವಾಲ್ವ್ಮೆಂಟ್. ನನಗೆ ಗೊತ್ತಿರೋ ಪ್ರಕಾರ ಒಂದು 100% ಇಲ್ಲ. ಅವ್ರು ಬೇಗ ರಿಲೀಸ್ ಆಗಲಿ, ಬಂತಿರ್ಗ ಮೊದಲು ಥರ ಶೂಟಿಂಗಲ್ಲಿ ಸೆಲೆಬ್ರಿಟೀಸ್ ಜೊತೆ, ಅವ್ರ ಸೆಲೆಬ್ರಿಟೀಸ್ ಜೊತೆ ಮಿಂಗಲ್ ಆಗಲಿ, ಅದೊಂದು ಕೇಳ್ಕೊತೀನಿ ಅಷ್ಟೇ. ನನ್ನ ಸೆಲೆಬ್ರಿಟೀಸ್ ಅಂತ ಅವರು ಎದೆ ಮೇಲೆ ಬರೆಸ್ಕೊಂಡಿದ್ದಾರೆ, ಅಚ್ಚೆ ಹಾಕ್ಸ್ಕೊಂಡಿರೋದು. ಈ ವಿಚಾರ ನಿಮ್ಮ ಕಿವಿಗೆ ಬೀಳೋಕ್ಕೂ ಜೊತೆಗೆ ಅವಾಗ ಪರಿಚಯ ಇತ್ತಾ, ನಿಮ್ಮ ಒಡನಾಟ ಇತ್ತಾ ಅಂತ ದರ್ಶನ್ ಅವ್ರ ಜೊತೆಗೆ? ಅವ್ರು ಟ್ಯಾಟೂ ಹಾಕ್ಸ್ಕೊಂಡಿದ್ರಲ್ಲ ಆ ಸಂದರ್ಭದಲ್ಲಿ. ಸರ್ ಟ್ಯಾಟೂ ಹಾಕ್ಸ್ಕೊಂಡಿದ್ದು ಮೇ ಬಿ 24 ಇರ್ಬೇಕು, 24 or 23 ಎಂಡಲ್ಲಿ ಹಾಕ್ಸಿದ್ದು. ಹೌದು, ಒಡನಾಟ ಇತ್ತು ಸರ್ ಜೊತೆ. ನಾನು ಹೋಗಿ ನೋಡಿದ್ದೀನಿ, ಅಲ್ಲ ಹೋಗಿ ನೋಡ್ಬಿಟ್ಟು ಮಾತಾಡ್ಬಿಟ್ಟು ಕೇಳಿದ್ದೆ, ಸರ್ ಟ್ಯಾಟೂ ತುಂಬ ಚೆನ್ನಾಗಿದೆ ಅಂತ. ಅವ್ರ ಟ್ಯಾಟೂಗಿಂತ ಈಗ ಸೆಲೆಬ್ರಿಟೀಸ್ ನನಗೇನು ಅಭಿಮಾನ ತೋರಿಸ್ತಾರೆ, ಅವ್ರು ನನಗೇನು ಸ್ಪೆಂಡ್ ಮಾಡ್ತಾರೆ, ಅದರಿಂದ ನಾನು ಬದುಕ್ತಾ ಇದ್ದೀನಿ. ಸೊ ಇದು ನನ್ನ ಅಭಿಮಾನಿಗಳು ಅನ್ನೋದಕ್ಕಿಂತ ಅವ್ರ ಸೆಲೆಬ್ರಿಟೀಸ್ಗೋಸ್ಕರ ಇದೇನೂ ಇಲ್ಲ. ಅವ್ರು ನನ್ನ ಇದರಲ್ಲಿ ಸದಾ ಇರಲಿ ಅಂತಲೇ ನಾನು ಹಾಕ್ಸ್ಕೊಂಡಿದ್ದೀನಿ, ನನ್ನ ಜೊತೆ ಸದಾ ಇರಬೇಕು ಅಂತಲೇ ಆ ಟ್ಯಾಟೂ ಹಾಕ್ಸ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಅಂದ್ರೆ ಇಡೀ ಭಾರತದಲ್ಲೇ ಒಬ್ಬ ನಟ ಫ್ಯಾನ್ಸ್ಗೋಸ್ಕರ ಏನಾದರೂ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ದರ್ಶನ್ ಅವ್ರು. ಯಾಕಂತ ಹೇಳಿದ್ರೆ ಟ್ಯಾಟೂ ಯೂಶಲಿ ಫ್ಯಾನ್ಸ್ ಹಾಕ್ಸ್ಕೊಳ್ತಾರೆ, ಅವರ ನೆಚ್ಚಿನ ನಟ ಇರ್ಬೋದು, ನಟಿಯರನ್ನ. ಆದರೆ ಇವರು ಎದೆ ಮೇಲೆ ನನ್ನ ಸೆಲೆಬ್ರಿಟೀಸ್ ಅಂತ ಹಾಕ್ಸ್ಕೊಂಡಿರೋದು ಅದೇ ದೊಡ್ಡ ಕೊಡುಗೆ ಅಲ್ವಾ ಫ್ಯಾನ್ಸ್ಗೆ? ಹೇಳಿದ್ನಲ್ಲ ಸರ್ಗೆ, ಅವ್ರ ಮೈ ಮೇಲೆ ಇನ್ಯಾವುದು ಕುದುರೆ ಅವ್ರಿಗೆ ಗೊತ್ತು, ನಿಮ್ಗೆ ಅವ್ರ ಅನಿಮಲ್ಸ್ ಕ್ರೇಜ್ ಇರೋದು. ಸೊ ಹಾರ್ಸ್ ಟ್ಯಾಟೂ, ಆಮೇಲೆ ಹಿಂದ್ಗಡೆ ಸಂದ್ ಒಂದು ಟ್ಯಾಟೂ ಇದೆ. ಅದು ಬಿಟ್ಟರೆ ದಿಸ್ ಇಸ್ ದ ಒನ್ ಆ್ಯಂಡ್ ಒನ್ಲಿ ಟ್ಯಾಟೂ ಹಿ ಹಸ್ ಗಾಟ್ ಡನ್. ದಟ್ ಇಸ್ ಫಾರ್ ಹಿಸ್ ಸೆಲೆಬ್ರಿಟೀಸ್. ಅವ್ರ ಸೆಲೆಬ್ರಿಟೀಸ್ಗೋಸ್ಕರ ಮಾಡಿಸ್ಕೊಂಡಿದ್ದಾರೆ. ಅವರು ರೊಟೀನ್ ಬಗ್ಗೆ ಈಗಾಗಲೇ ಹೇಮಂತ್ ಅವರು ಮಾತನಾಡಿದ್ರು, ಜೊತೆಗೆ ಅವರು ಅಂದರೆ ಟ್ರೈನರ್ ಆಗಿರುವಂಥದ್ದು ಪರ್ಸ್ನಲ್ ಆಗಿ. ಅದನ್ನು ಹೊರತುಪಡಿಸಿ ನೀವು ಭೇಟಿ ಆದಾಗ ಏನು ಮಾತಾಡ್ತಾ ಇದ್ರಿ? ಸಿನಿಮಾಗಳ ವಿಚಾರ ಮಾತಾಡ್ತಾ ಇದ್ದಾರೆ, ಜೊತೆಗೆ ವರ್ಕೌಟ್ ಬಗ್ಗೆ ಹೆಚ್ಚಿನದಾಗ ಅವ್ರೇನು ಕೇಳ್ತಾ ಇದ್ರು ನಿಮ್ಮನ್ನ? ನನ್ನ ಹತ್ರ ಯೂಶಲಿ ಫಿಟ್ನೆಸ್ದು ಅಂದರೆ ಮೂವೀಸ್ ರಿಲೇಟೆಡ್ ನನ್ನ ಹತ್ರ ಏನೂ ಮಾತಾಡಿಲ್ಲ. ಸೊ ಅದೇ ಹೇಳಿದ್ನಲ್ಲ, ನಾನು ಯೂಶಲಿ ಹೋಗೋದು ಅಂದರೆ ಈಗ ಸರ್ಗೆ ಯಾವಾಗಾದ್ರೂ ಈಗ ಡೀಪ್ ಟಿಶ್ಯೂ ಮಸಾಜಸ್ ಬೇಕಾಗಿರುತ್ತೆ, ಇಲ್ಲಾಂದರೆ ಅವ್ರು ಯಾವಾಗ ತುಂಬ ಸ್ಟ್ರೈನ್ ಆಗಿರ್ತಾರೆ, ಇಲ್ಲಾಂದರೆ ಅವ್ರ ಮಸಲ್ಗೆ ರಿಕವರಿ ಅನ್ನೋದು ಬೇಕಾಗಿರುತ್ತೆ, ಆವಾಗ ನಾನು ಥೆರಪಿಸ್ಟ್ನ ಕರ್ಕೊಂಡು ಹೋಗ್ತೀನಿ. ಸೊ ಆ ಟೈಮಲ್ಲಿ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಅದು ಬಿಟ್ಟರೆ ಅವ್ರ ಸ್ಥಳದ್ದು ಬರ್ಡೇ ಫಂಕ್ಷನ್ಸು ಅಲ್ಲಿ ಮೀಟ್ ಮಾಡಿದ್ದೀವಿ. ಅದು ಬಿಟ್ಟು ಜಾಸ್ತಿ ಅಂತ ಮೀಡಿಯಾದು ಅಂತ ಇಲ್ಲ ಮೂವೀಸ್ ಅಂತ ಏನು ಮಾತಾಡಲ್ಲ ಅವ್ರು ನನ್ನ ಹತ್ರ, ಅದನ್ನೆಲ್ಲ ಏನು ಮಾತಾಡಿಲ್ಲ ಜಾಸ್ತಿ. ಈ ಬೆನ್ನುವಿನ ವಿಚಾರ ಅಂತ ಬಂದಾಗ ಎಷ್ಟೋ ಬಾರಿ ಇಲ್ಲ ಸುಮ್ಮನೆ ಏನೋ ನಾಟಕ ಮಾಡ್ತಾರೆ ಅನ್ನೋ ರೀತಿ ಪ್ರಶ್ನೆ ಬರುತ್ತೆ. ಬಟ್ ನೀವು ಕೂಡ ಸ್ವತಃ ಕಣ್ಣಾರೆ ನೋಡಿರುವಂಥದ್ದು, ಬೆನ್ನುವಿಂದ ಅವ್ರು ನರಳುತ್ತಿದ್ರ? ಇಲ್ಲ, ಆ್ಯಕ್ಚುಲಿ ಅವ್ರಿಗೆ ತುಂಬ ಬೆನ್ನೋವಿದೆ. ಇದು ಇವಾಗ ಆಯಿತು ಅಂತ, ಇಲ್ಲಾಂದ್ರೆ ಈಗ ಏನೋ ಇನ್ಸಿಡೆಂಟ್ ಆಯಿತು ಅಂತ ಅವಾಗಿಂದ ಬಂದಿರೋವಂಥ ಬೆನ್ನೋವಲ್ಲ. ಯಾಕೆಂದರೆ ನಿಮಗೆ ಗೊತ್ತಿರೋಂಗೆ ನಿಮ್ಮ ಮೀಡಿಯಾ ಅವರೇ ತೋರಿಸಿರೋ ಪ್ರಕಾರ ಅವ್ರಿಗೆ ತುಂಬ ಇಂಜುರೀಸ್ ಆಗಿದೆ. ಒಂದ್ಸಲಿ ಕಾರ್ ಆಕ್ಸಿಡೆಂಟ್ ಆಗಿದೆ. ಸೊ ಅವಾಗ ಅವ್ರಿಗೆ ಶೋಲ್ಡರ್ ಫ್ರ್ಯಾಕ್ಚರ್ ಆಗಿತ್ತು, ರಿಸ್ಟ್ ಸರ್ಜರಿ ಆಗಿತ್ತು ಅವ್ರಿಗೆ. ಲಿಗಮೆಂಟ್ ಟೇರ್ ಆಗಿ ಟೆಂಡನ್ ಬ್ರೇಕ್ ಆಗಿ ಅದು ಸರ್ಜರಿ ಆಗಿತ್ತು. ಸೊ ಅದಾದಮೇಲೆ ಶೂಟಿಂಗ್ ಟೈಮಲ್ಲಿ ಇದು ಅವ್ರ ಎಫರ್ಟ್ಸ್ ಎಷ್ಟಿರುತ್ತೆ ಅಂತ, ಈಗ ಬೀಯಿಂಗ್ ನಂಬರ್ 1 ಸ್ಟಾರ್
ಅಲ್ಲ ಚಾಲೆಂಜಿಂಗ್ ಸ್ಟಾರ್ ಅಂತ ಏನು ಹೇಳ್ತಾರೆ. ಸೊ ಅವ್ರು ಶೂಟಿಂಗಲ್ಲೂ ಅಷ್ಟೇ ಡೆಡಿಕೇಟೆಡ್ ಆಗಿರ್ತಾರೆ. ಈಗ ಈಸಿಯಾಗಿ ಅವ್ರಿರೋ ಲೆವೆಲ್ಗೆ ಈಸಿಯಾಗಿ ಡೂಪ್ಸ್ ಹಾಕೋಬೋದು. ಸೊ ಇವಾಗ ರೀಸೆಂಟಾಗಿ ಇದೇ ಟೈಮಲ್ಲಿ ಇದೇ ಮೂವಿ ಟೈಮಲ್ಲೇ ಅವ್ರಿಗೆ ಒಂದು ಸ್ಟಂಟ್ ಮಾಡೋಕ್ಕೋಗಿ ಇಲ್ಲಿ ಮಸಲ್ ಟೇರ್ ಆಗಿರುತ್ತೆ, ಒಳಗಡೆ ಟ್ರೈಸೆಪ್ಸ್ ಮಸಲ್ ಬಂದು ಫುಲ್ ಅರ್ದಿರುತ್ತೆ. ಇಂಟರ್ನಲ್ ಬ್ಲೀಡಿಂಗ್, ಅದು ಇಂಟರ್ನಲ್ ಬ್ಲೀಡಿಂಗ್ ಆಗಿರುತ್ತೆ. ಅದರಲ್ಲೂ ಅವರು ಶೂಟಿಂಗಲ್ಲಿ ಇನ್ವಾಲ್ವ್ ಆಗಿ ಅಷ್ಟು ಡೆಡಿಕೇಟೆಡಾಗಿ ಶೂಟಲ್ಲಿ ಮಾಡ್ತಾರೆ. ಸೊ ದಟ್ ಈಸ್ ಇಸ್ ಡೆಡಿಕೇಶನ್. ಈಗ ಡೆವಿಲ್ ಸಿನಿಮಾ ಇನ್ನೇನು ರಿಲೀಸ್ ಆಗೋಕ್ಕೆ ಕೆಲವೇ ಗಂಟೆಗಳು ಬಾಕಿ ಇರೋವಂಥದ್ದು. ಈಗಲೇ ಫ್ಯಾನ್ ಶೋ ಕೂಡ ಅಡ್ವಾನ್ಸ್ ಟಿಕೆಟ್ ಬುಕಿಂಗ್ ಎಲ್ಲ ಸೋಲ್ಡ್ ಔಟ್ ಆಗಿದೆ, ಎಲ್ಲೂ ಟಿಕೆಟ್ ಉಳಿದಿಲ್ಲ. ವಿಜಯಲಕ್ಷ್ಮಿ ಅವ್ರು ನಾಳೆ ಸಿನಿಮಾ ನೋಡ್ತಾರೆ ಫಸ್ಟ್ ಡೇ ಫಸ್ಟ್ ಶೋ ಅನ್ನೋಂಥ ಒಂದು ಮಾತು ಕೂಡ ಇದೆ. ನೀವು ಯಾವಾಗ ನೋಡ್ತೀರಾ? ನಾನು ಜಸ್ಟ್ ಇವಾಗ ಬುಕ್ ಮಾಡಿದೆ ಟಿಕೆಟ್ಸ್. ನಾನು ನಿನ್ನೆಯಿಂದ ಟ್ರೈ ಮಾಡ್ತಿದ್ದೆ, ಬಂದಿಲ್ಲ. ಇವಾಗ ಜಸ್ಟ್ ಆನ್ಲೈನ್ ಎಲ್ಲ ಟಿಕೆಟ್ಸ್ ರಿಲೀಸ್ ಆಗಿದೆ. ನಾನು ಇವಾಗ ನೋಡ್ತಿದ್ದಂಗೆ ಇಮಿಡಿಯೇಟ್ ಬುಕ್ ಮಾಡಿದ್ದೀನಿ. ನಾಳೆ ಬೆಳಗ್ಗೆ 11 ಶೋ ಲುಲು ಮಾಲಲ್ಲಿ ಹೋಗಿ ನೋಡ್ತಾ ಇದ್ದೀನಿ, ನಾನು ನನ್ನ ವೈಫ್. ಈಗ ಉತ್ತಮ್ ಅವರೇ, ನಿಮಗೆ ಜೀವನದಲ್ಲಿ ಇದ್ರೆ ನೆಮ್ಮದಿಯಾಗಿರ್ಬೇಕಂತ ಅನ್ಸಿದ್ಯಾ? ಎಲ್ಲರಿಗೂ ಅದೇ ತಾನೇ ಇರೋದು, ಪ್ರತಿಯೊಬ್ಬಂಗೂ ಅದೇ ಇರೋದು, ಇದ್ರೆ ನೆಮ್ಮದಿಯಾಗಿರ್ಬೇಕಂತಾನೆ ಅನ್ಸೋದು. ಸೊ ಅದಕ್ಕೋಸ್ಕರನೇ ಸಾಂಗು ಇರೋದು. ಜೊತೆಗೆ ಡೆವಿಲ್ದು ಸಿಂಹಾಸನ ಇತ್ತು, ಅದು ಒರೇನ್ ಮಾಲ್ ಲೇಕ್ ಎದುರುಗಡೆ ಇಟ್ಟಿರುವಂಥದ್ದು. ಆ ಸಿಂಹಾಸನದ ಬಗ್ಗೆ ಸಾಕಷ್ಟು ಟಾಕ್ ಇದೆ. ಯಾಕಂತ ಹೇಳಿದ್ರೆ 250 kg, ಒಂದು 7 ಜನ ಎತ್ತಬೇಕು ಅದನ್ನ. ಅದಕ್ಕೆ ತಗೊಂಡಿರುವಂತ ಅದನ್ನ ಆರ್ಟ್ ಡೈರೆಕ್ಟ್ ಮಾಡಿರುವಂಥದ್ದು ಮೋಹನ್ ಅವರು, ತುಂಬಾ ಎಫರ್ಟ್ ಹಾಕಿ ಮಾಡಿರೋದು. ಜೊತೆಗೆ ದರ್ಶನ್ ಅವರೇ ಸ್ವತಃ ನನ್ನ ಫ್ಯಾನ್ಸ್ಗೋಸ್ಕರ ಆ ಚೇರ್ನ ಥಿಯೇಟ್ರಲ್ಲೇ ಇಡಬೇಕು ನೀವು ಅಂತ ಹೇಳಿದ್ರು. ಏನಾದರೂ ಆ ಚೇರ್ ನೀವು ಹೋಗಿ ವಿಸಿಟ್ ಮಾಡಿದ್ರ, ನೋಡಿದ್ರ? ಆಕ್ಚುಲಿ ನಾನು 2 hours ಕ್ಯೂನಲ್ಲಿ ನಿಂತು ಅದ್ರ ಮೇಲೆ ಕುತ್ಕೊಂಡು ಫೋಟೋ ತೊಗೊಂಡು ಬಂದಿದ್ದೀನಿ. 2 hours ಕ್ಯೂನಲ್ಲಿ ವೇಟ್ ಮಾಡಿದ್ದೀನಿ. ಅಷ್ಟು ಕ್ರೌಡ್ ಇತ್ತು, ತುಂಬ ಕ್ರೌಡ್ ಇತ್ತು. ಅದು ಕ್ಯೂ ಆಲ್ಮೋಸ್ಟ್ ನಿಮಗೆ ಮಾಲ್ ಎಂಟ್ರೆನ್ಸ್ವರೆಗೂ ಇತ್ತು. ಸೊ ಒರೈನ್ ಬಂದು ಅಷ್ಟು ದೊಡ್ಡ ಮಾಲ್ ಇದೆ ಅಲ್ಲ, ಸೊ ಆಲ್ಮೋಸ್ಟ್ ಒರೈನ್ ಎಂಟ್ರೆನ್ಸ್ವರೆಗೂ ಕ್ಯೂ ಇತ್ತು. ಸೊ ನಾನು ವೇಟ್ ಮಾಡಿ ತೊಗೊಂಡು ಬಂದಿದ್ದೀನಿ. ಎಲ್ಲ ಫ್ಯಾನ್ಸ್ ಕೂಡ ಒಂದು ಮಾತು ಹೇಳಿದ್ರು, ಇದಕ್ಕೆ ಫ್ರೀ ಎಂಟ್ರಿ ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಏನೋ ಇದಕ್ಕೂ ಸಹ ದುಡ್ಡು ತಗೊಂಡು ಮಾಡಬೇಕು ಅನ್ನೋಂಥದ್ದು ಇಟ್ಟಿಲ್ಲ. ಅದು ಆಲೋಚನೆ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ತಿದ್ರು ಫ್ಯಾನ್ಸ್. ನಿಮ್ಗೆ ಏನ್ ಅನ್ಸುತ್ತೆ ಅಂತ? ಅಂದ್ರೆ ಮನಿ ಮೈಂಡ್ ಸೆಟ್ ಇಲ್ಲ ಡೆವಿಲ್ ಟೀಮ್ಗಾಗಲಿ ದರ್ಶನ್ ಸರ್ಗಾಗಲಿ ಆ ಮೈಂಡ್ ಸೆಟ್ ಇಲ್ವೇ ಇಲ್ಲ. ಏನೇ ಕೊಡ್ಬೇಕಂದ್ರೂ ಈ ಫ್ಯಾನ್ಸ್ಗಾಗಲಿ ಸೆಲೆಬ್ರಿಟೀಸ್ಗಾಗಲಿ ಪ್ರತಿ ಟೈಮ್ ಏನಾದರೂ ಒಳ್ಳೇದು ಮಾಡಬೇಕು, ಇಲ್ಲಾಂದ್ರೆ ಅವ್ರ ಖುಷಿಗೋಸ್ಕರನೇ ಮಾಡಬೇಕು ಅನ್ನೋದಿರುತ್ತೆ. ಸೊ ಇದು ಅಷ್ಟೇ, ಜಸ್ಟ್ ಅವ್ರ ಸೆಲೆಬ್ರಿಟಿಗೋಸ್ಕರ ಖುಷಿ ಆಗಲಿ ಅಂತ, ಜೊತೆಗೆ ಏನು ಡೆಡಿಕೇಶನ್ ಇದೆ ಅನ್ನೋದು ಮೂವಿಲಿ ನೋಡ್ಬೋದು. ಸೊ ಆ ಚೇರು ಅಷ್ಟೇ, ಈ ಸೆಲೆಬ್ರಿಟೀಸ್ ಬರಲಿ ನೋಡಿ ಕುತ್ಕೊಂಡು ಫೋಟೋಸ್ ತೊಗೊಳ್ಳಿ ಅಂತ ಅವ್ರ ಖುಷಿಗೋಸ್ಕರ ಮಾಡಿರೋದು. ಸೊ ಏನು ಅಮೌಂಟ್ ಏನು ಚಾರ್ಜ್ ಮಾಡಿಲ್ಲ. ಅವರು ದಾನ ಧರ್ಮ ಮಾಡಿರೋ ವಿಚಾರ ನೀವು ಕಂಡಿದ್ದೀರಾ ಅಥವಾ ಕೇಳಿದ್ದೀರಾ? ಕಂಡು ಇದ್ದೀನಿ, ಕೇಳು ಇದ್ದೀನಿ, ಬಟ್ ಅದನ್ನು ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅವ್ರು ಸಹಾಯ ಮಾಡಿರೋದು ತುಂಬ ಇದೆ. ಯಾಕೆಂದರೆ ನಿಮ್ಗೆ ಗೊತ್ತಿರಬೇಕು, ತುಂಬ ಜನನೂ ಹೇಳಿದ್ದಾರೆ. ಸೊ ಪರ್ಟಿಕ್ಯುಲರ್ ಆಗಿ ಒಂದು ಅಂತ ನಾವು ಹೇಳೋಕ್ಕಾಗಲ್ಲ, ಯಾಕಂದ್ರೆ ತುಂಬ ಇದೆ ಅದು. ಈಗ ದರ್ಶನ್ ಅವರ ಲೆಗಸಿನ ಕ್ಯಾರಿ ಮಾಡಬೇಕಾಗಿರುವಂಥದ್ದು ಅವ್ರ ಮಗ ವಿನೀಶ್ ಅವರು. ಇಬ್ರಿಗೂ ಹೋಲುವಂತಹ ಒಂದು ಗುಣ ಇದೆ ಅನ್ನೋದಾದ್ರೆ ಯಾವುದು? ಗುಣ ಅಂದರೆ ಬಂದವ್ರನ್ನೆಲ್ಲ ಅಕ್ಸೆಪ್ಟ್ ಮಾಡೋದು. ವಿನೀಶ್ ಅವರು ಅದೇ ಥರ ಇದ್ದಾರೆ. ಸೊ ಒಂದು ನೋಡಿದ್ರೆ ನೀವು ಹೈಟೆಲ್ಲ ಇದು ಮಾಡ್ಬಿಡ್ಬೋದು, ಆಗಲೇ ಅಪ್ಪನ ಥರ ಆಗ್ಬಿಟ್ಟಿದ್ದಾರೆ ಅವರು. ಸೊ ಮಾತಾಡ್ಸೋದು ಅಷ್ಟೇ. ಅವರು ಈಗ ಯಾರೇ ಫ್ಯಾನ್ಸ್ ಬರಲಿ, ಈಗ ಅವ್ರನ್ನೂ ಒಂಥರ ಸೆಲೆಬ್ರಿಟಿ ಥರನೇ ಆಗ್ಬಿಟ್ಟಿದ್ದಾರೆ ಅವರು. ದರ್ಶನ್ ಸರ್ ಮಗ ಅಂತಲೇ ಅವ್ರಿಗಾಗಲೇ ಒಂದು ಸೆಲೆಬ್ರಿಟಿ ಫೀಲ್ ಬಂದ್ಬಿಟ್ಟಿದಿಲ್ಲ ಅಂದರೆ. ಸೊ ಅವರು ಅಷ್ಟೇ, ಅವ್ರ ಮಗನೂ ಅಷ್ಟೇ, ಬಂದವ್ರನ್ನೆಲ್ಲ ಅಷ್ಟು ನೀಟಾಗಿ ಮಾತಾಡಿಸ್ತಾರೆ. ಸೊ ತಂದೆದೇನಿದೆ ಕ್ಯಾರೆಕ್ಟ್ರು ಫುಲ್ ಅವ್ರಿಗೂ ಅದೇ ಬಂದಿದೆ. ಸೊ ಫ್ರೆಂಡ್ಲಿ ಆಗಿ ಟ್ರೀಟ್ ಮಾಡ್ತಾರೆ ಎಲ್ಲರೂ. ಓಕೆ, ವೆರಿ ಆಲ್ ದ ಬೆಸ್ಟ್. ನಿಮ್ಮ ಹಾಗೂ ಅವರ ದರ್ಶನ್ ಅವರ ಜೊತೆಗಿನ ಒಡನಾಟ ಒಂದಷ್ಟು ವಿಚಾರಗಳನ್ನು ನಮ್ಮೊಟ್ಟಿಗೆ ಹಂಚ್ಕೊಂಡ್ರಿ. ಮತ್ತೆ ಮುಂದೆ ಏನಾದರೂ ಅವ್ರ ಜೊತೆಗೆ ಕಾಣಿಸ್ಕೊಳ್ಳುವಂತಹ ಸಾಧ್ಯತೆಗಳು ಎದುರು ನೋಡ್ತಾ ಇದೀವಿ ನಾವು. ನನಗೂ ಅದು ತುಂಬ ಆಸೆ ಇತ್ತು. ಈಗ ಮುಂದೆ ಪ್ರಯತ್ನ ಪಡೋಣ ಅಂದ್ಕೊಂಡೆ. ಈಗ ಸರ್ ಆಚೆ ಬಂದಮೇಲೆ ನಾನು ಖಂಡಿತವಾಗಿ ನನಗೂ ಅದು ಆಸೆ ಇದೆ, ಸರ್ ಜೊತೆ ಬರ್ತೀನಿ. ಸರ್ನು ಆದಷ್ಟು ಬೇಗ ನೋಡ್ಬೇಕನ್ನೋ ಹೋಪ್ಸ್ ನಮಗೂ ಇದೆ. ಒಂದಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಉತ್ತಮ್ ಅವರೇ. ಸೊ ಇದಿಷ್ಟು ದರ್ಶನ್ ಅವರ ಆತ್ಮೀಯ ಗೆಳೆಯರಾದಂತಹ ಉತ್ತಮ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.